Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಟೀಮ್ ಜೊತೆ ವಿಜೇಂದ್ರ ಅವರೇ, ಇವತ್ತು ರಾಜ್ಯಪಾಲರನ್ನು ಭೇಟಿ ಮಾಡಿದ ಬಳಿಕ ಮತ್ತೆ ಏನು ಹೋರಾಟ ನಿಮ್ದು? ನೋಡಿ, ಎಷ್ಟು ದೊಡ್ಡ ಹಗರಣ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಈ ರೀತಿ ಒಂದು ಸಚಿವರ ಒಪ್ಪಿಗೆ ಪಡೆದುಕೊಂಡೇ ಹೊತ್ತು ಕೆಲವು ಅಧಿಕಾರಿಗಳು ತೆಲಂಗಾಣ ಹೈದರಾಬಾದ್ನಲ್ಲಿ 18-20 ಫೇಕ್ ಅಕೌಂಟ್ಸನ್ನು ಓಪನ್ ಮಾಡಿ ನಮ್ಮ ರಾಜ್ಯದ ಹಣವನ್ನು ಅಲ್ಲಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ, ಇದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಅನುಮಾನ ಕಾಡ್ತಾ ಇದೆ. ಮೊದಲೇ ಅವ್ಯವಹಾರ. ಅದು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ದುಡ್ಡು ಡ್ರಾ ಮಾಡಿಕೊಂಡು ಚುನಾವಣೆಗೆ ಬಳಸಲಾಗಿದೆ ಅನ್ನೋ ಆರೋಪವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಇವತ್ತು ರಾಜ್ಯಪಾಲರನ್ನು ಭೇಟಿ ಮಾಡಿ ಒತ್ತಾಯನ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಾನ್ವಿತ ರಾಜ್ಯಪಾಲರು ಆದೇಶ ಮಾಡಬೇಕಾಗ್ತದೆ. ಸಚಿವರ ರಾಜೀನಾಮೆಯನ್ನು ತತ್ಕ್ಷಣ ತೆಗೆದುಕೊಳ್ಬೇಕು. SITಯಿಂದ ಯಾವುದೇ ರೀತಿ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. CBI ಅವರು ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಪತ್ರದ ಮೇಲೆ FIR ರಿಜಿಸ್ಟರ್ ಮಾಡಿದ್ದಾರೆ. ತಡ ಮಾಡ್ದೇ ರಾಜ್ಯ ಸರ್ಕಾರನೂ ಕೂಡ CBIಗೆ ಇನ್ವೆಸ್ಟಿಗೇಷನ್ ಹಸ್ತಾಂತರ ಮಾಡಬೇಕು. ಮೊದಲೇ ಅವ್ಯವಹಾರ. ಅದು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ದುಡ್ಡು ಡ್ರಾ ಮಾಡಿಕೊಂಡು ಚುನಾವಣೆಗೆ ಬಳಸಲಾಗಿದೆ ಅನ್ನೋ ಆರೋಪವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಇವತ್ತು ರಾಜ್ಯಪಾಲರನ್ನು ಭೇಟಿ ಮಾಡಿ ಒತ್ತಾಯನ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಾನ್ವಿತ ರಾಜ್ಯಪಾಲರು ಆದೇಶ ಮಾಡಬೇಕಾಗ್ತದೆ. ಸಚಿವರ ರಾಜೀನಾಮೆಯನ್ನು ತತ್ಕ್ಷಣ ತೆಗೆದುಕೊಳ್ಬೇಕು. SITಯಿಂದ ಯಾವುದೇ ರೀತಿ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. CBI ಅವರು ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಪತ್ರದ ಮೇಲೆ FIR ರಿಜಿಸ್ಟರ್ ಮಾಡಿದ್ದಾರೆ. ತಡ ಮಾಡ್ದೇ ರಾಜ್ಯ ಸರ್ಕಾರನೂ ಕೂಡ CBIಗೆ ಇನ್ವೆಸ್ಟಿಗೇಷನ್ ಹಸ್ತಾಂತರ ಮಾಡಬೇಕು. ಅವರು ಹಠ ಹಿಡಿದು ಸಚಿವ ಸ್ಥಾನದಲ್ಲಿ ಮುಂದುವರಿದರೆ ರಾಜೀನಾಮೆ ಕೊಡದೆ ನಿಮ್ಮ ಹೋರಾಟಕ್ಕೆ ಮಣಿಯದೆ ಉದ್ಭವನ ಇಲ್ಲ ರೀ. ನಾವು ಮುಂದಿನ ಹಂತದ ಹೋರಾಟವನ್ನು ಈಗಾಗಲೇ ರೂಪಿಸಿದ್ದೇವೆ. ಮುಂದಿನ ವಾರ ಗಾಂಧಿ ಪ್ರತಿಮೆ ಮುಂದೆ ಎಲ್ಲ ನಮ್ಮ ಶಾಸಕರು ಸತ್ಯಾಗ್ರಹ ಮಾಡೋರಿದ್ದೇವೆ. ಅದಾದ ನಂತರ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ. ನಾಳೆ ರಾಹುಲ್ ಗಾಂಧಿ ಕೂಡ ಬರ್ತಿದ್ರು, ಹಾಗೇನಾದ್ರೂ ನೀವು ಹೋರಾಟ ಮಾಡ್ತೀರಾ? ನೋಡ್ರಿ, ಯಾವನಾರ ಬರಲಿ, ಅದೆಲ್ಲ ಪ್ರಶ್ನೆ. ಇವತ್ತು ದೊಡ್ಡ ಅವ್ಯವಹಾರ ಆಗಿದೆ. ಭ್ರಷ್ಟಾಚಾರದ ಬಗ್ಗೆ ಉದ್ದುದ್ದ ಭಾಷಣ ಬಿಗುತ್ತಿದ್ದಂಥ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳ ಮೂಗಡಿಯಲ್ಲಿ ಎಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಇದಕ್ಕೆ ನಾವು ಉತ್ತರವನ್ನು ಕೇಳ್ತಾ ಇದ್ದೇವೆ, ನೀಡಬೇಕಾಗ್ತದೆ. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಮತಗಳು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನಿಡ್ಕ, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.